ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ಬಿಳಿಗಿ ತಾಲೂಕು ಎಡಳ್ಳಿ ಅಂದರೆ ಗಲಗಲಿ ಎಡಳ್ಳಿ ಗ್ರಾಮ. ಈ ಗ್ರಾಮ ತುಂಬ ಇದು ಬೆಟ್ಟದ ಒಂದು ಇಲ್ಲಿ ಒಂದು ಇದು ಹರಿತದೆ. ನಮ್ಮ ಬಿಳಿಗಿ ಅಲ್ಲಿ ಅಲ್ಲಿ ನಮ್ಮ ಸಿದ್ದೇಶ್ವರ ಕೊಳದಲ್ಲಿ ಒಂದು ಪಾಲ್ಸ್ ಇದೆ, ಅದೇ ಟೈಪ್ ಒಂದು ಪಾಲ್ಸ್ ಇತ್ತು. ನೋಡಾಕತ್ ಬಂದೆವು, ಬಟ್ ಅಲ್ಲಿ ನೀರಿಲ್ಲ, ಏನಿಲ್ಲ. ಆದರೆ ಇಲ್ಲೊಂದು ದೇವಸ್ಥಾನ ಐತಿ, ಈಶ್ವರ ದೇವಸ್ಥಾನ ನೋಡ್ರಿ. ಬಾಯಪ್ಪ, ಆ ದೇವಸ್ಥಾನಕ್ಕೊಂದು ಹೆಸರೈತಿ. ಇಲ್ಲಿ ನಾನು ಆಲ್ರೆಡಿ ಅನ್ನೋ ವಿಡಿಯೋ ಮಾಡ್ಕೊಂಡು ಹೋಗಿನಿ. ಇಲ್ಲಿ ಈ ದೇವಸ್ಥಾನದಲ್ಲಿ, ಈ ದೇವಸ್ಥಾನ ಬಾಲ ತೆಗಿರಿ. ಈ ದೇವಸ್ಥಾನಕ್ಕೆ ತಂದೆದೇ ಆದಂಥ ಒಂದು ವ್ಯಕ್ತಿತ್ವ ಇದೆ. ಬಟ್ ಇದು ಏನೂ ಕಾಣಂಗಿಲ್ಲ, ಗವಿ ರೀತಿ ಇದೆ ಇದು. ಸೌಕ ಈ ದೇವಸ್ಥಾನ. ಬಟ್ ಇದು ಏನಾಯ್ತಂದ್ರೆ ಒಂದು ಸ್ವಲ್ಪ ಕತ್ಲ ಐತೆ ಪೂರ. ಇದು ಈ ಈಶ್ವರ ದೇವಸ್ಥಾನ ಅಂತ ಹೆಚ್ಚು ಕಮ್ಮಿ. ಇದು ಒಂದು ರೀತಿ ಗವಿನೇ ಇಲ್ಲಿ ನೋಡಿ, ಎಲ್ಲಿ ಬೇಕಲ್ಲ ನಮ್ಮ ಸಿದ್ದೇಶ್ವರ ಗುಡಿಯಲ್ಲಿ ಹೆಂಗೆ ನೀರು ಬರ್ತದೆ, ಹಂಗೆ ನೀರು ಬರ್ತದೆ. ದೇವಸ್ಥಾನದ ನೀರು ಎಳ್ನೀರು ಇದ್ದಂಗೆ. ಬಟ್ ಇಲ್ಲಿ ಒಳಗಡೆ ಎಲ್ಲ ಕತ್ಲು. ಇಲ್ಲಿ ಅಲ್ಲಿ ಅಲ್ಲಿ ಲಿಂಗ ಕಿಡ್ಕೊ ಪೂರ ಗವಿ ಐತಿ. ಬಟ್ ಏನು ಕಣ್ಣಿಗೆ ಕಾಣೋದಿಲ್ಲ. ಕತ್ಲು, ಪೂರ ಕತ್ಲು. ಬಟ್ ಈ ದೇವಸ್ಥಾನಕ್ಕೊಂದು ಹೆಸರು ಐತಿ. ಬಟ್ ಹಿರಿಯರೇ ಇಲ್ಲ, ನಮಗೂ ಗೊತ್ತಿಲ್ಲ. ಬಟ್ ಒಳ್ಳೆ ಆ ಕಡೆ ಹೋಗ್ಬೇಡ, ಅಲ್ಲಿ ಆ ಕಡೆ ಬರೋಕ್ಕಾಗೋದಿಲ್ಲ. ಬಟ್ ಆದರೂ ತೋರಿಸ್ತೀನಿ, ನೋಡೋಣ ಹೋಗಂದ್ರಿ. ಇಲ್ಲೆಲ್ಲ ನೀರು ನೋಡಿ. ಇಲ್ಲೆಲ್ಲ ಇಲ್ಲ ಬಗ್ಗಿ ಹೋಗ್ಬೇಕು. ಈ ಕಡೆ ಇಲ್ಲೆಲ್ಲ ಬಗ್ಗಿ ಹೋಗ್ಬೇಕು. ನೋಡಿ, ನಮ್ಮ ಮೇಟಿ ಸಿಕ್ಕ ಮುತ್ತೆ ಬಗ್ಗಿ ಹೊಂಟಾನಿಗೆ. ನಾನು ಬಗ್ಗಿ ಶೋಷ ಮಲ್ಲಯ್ಯ. ಹಾಂ, ಈ ಕಡೆ ಬಾಣಿನ ಬಟ್ ಇಲ್ಲ ಎಲ್ಲ ಕೆಸರು ತುಂಬಿಕೊಂಡದ್ದು. ಇದು ಕಾಲ ನೀರು ಹಾಕೋಬೇಡ, ಕಾಲು ಮನೆ ನೀರು ಹಾಕಬಾರ್ದು. ಈ ದೇವಸ್ಥಾನಕ್ಕೆ ಇಷ್ಟೊಂದು ಯಾರಾದರೂ ಹಿರಿಯರಿದ್ರೆ ಇದಕ್ಕೆ ಎಲ್ಲ ತೋರಿಸ್ತಿದ್ರು. ಬಟ್ ಇದು ಒಳ್ಳೆ ಪ್ಲಸ್ ಹೆಮ್ಮೆ. ನಮ್ಮ ಹೆಮ್ಮೆ ಸಿಗಪ್ಪ ಮೇಲೆ. ಬಾಯ್ ಕಡೆ ಅಲ್ಲ. ಗುಡ್ಡ. ಗುಡ್ಡದ ಏನದು ಹೆಸರು? ಗುಡ್ಡದ ಮಲ್ಲಯ್ಯ. ಎಸ್, ಇಲ್ಲ. ಗುಡ್ಡದ ಮಲ್ಲಯ್ಯ ಈಶ್ವರ ದೇವಸ್ಥಾನ ಅಂದರೆ ಗುಡ್ಡದ ಮಲ್ಲಯ್ಯ. ಗುಡ್ಡದ ಮಲ್ಲಯ್ಯನ ದೇವಸ್ಥಾನ, ಎಡಹಳ್ಳಿ ಗುಡ್ಡದ ಮಲ್ಲಯ್ಯ ದೇವಸ್ಥಾನ. ಸುಪ್ರಸಿದ್ಧ ದೇವಸ್ಥಾನ. ನಮಗೂ ಹೆಮ್ಮೆ ಅದು ಬರ್ಬೇಕಂದ್ರೆ ಸ್ವಲ್ಪ ಬೆಳಕಿರಲ್ಲ. ಬಟ್ ಇದ್ರಾಗ ಒಂಥರ ಹೆಮ್ಮೆ. ಬಟ್ ಇಲ್ಲಿ ಒಳ ಬರೋರು ಹೋಗೋರು ತಾವೇ ಬಾಗಿಲ ಹಾಕಿ, ತಾವೇ ಬಾಗಿಲ ಹಾಕ್ಕೊಂಡು ಹೋಗ್ಬೇಕು. ತೆಗಿಯೋರು ನಾವೇ ಬಾಗಿಲ ತೆಗಿಬೇಕು, ನಾವೇ ಹಾಕ್ಕೊಂಡು ಹೋಗ್ಬೇಕು. ಬಾಗಿಲ ಹಾಕೊಂಡು ಅನ್ನೋರೊಂದು ಹಾಡ ಮಾಡಿದ್ದಿಲ್ಲ ನಾನು. ಎಷ್ಟು ಚೆನ್ನಾಗಿದೆ ದೇವಸ್ಥಾನ, ಬ್ಯೂಟಿಫುಲ್. ಮಲ್ಲಯ್ಯನ ಎರಡು ದಿನ ನೋಡಿದ್ದಿಲ್ಲ ನೀವು ಒಳಗೆ ಹೋಗಿ? ನೋಡಿದ್ನಲ್ಲ ಇದನ್ನು. ಎಡಹಳ್ಳಿ ಅಂದರೆ ಇಲ್ಲಿ ನಮ್ಮ ಗರಗಡೆ ಎಡಹಳ್ಳಿಯಿಂದ ಸ್ವಲ್ಪ ಒಂದು ಶಾಲೆಯಿಂದ ಒಳಗೆ ಹೆಚ್ಚು ಕಮ್ಮಿ ಒಂದು 3 ರಿಂದ 4 ಕಿಲೋಮೀಟ್ರ್ ಆಗ್ತದೆ ಈ ಬೆಟ್ಟ. ತುಂಬ ಸುಂದರವಾದ ಬೆಟ್ಟ. ಇಲ್ಲಿ ಇನ್ನೂ ನೀರು ಹರಿತಲ್ಲ. ನೀರು ಹರಿತಾ ಇದ್ದರೆ ಆಲ್ರೆಡಿ ವಿಡಿಯೋ ಮಾಡೀನಿ ಇಲ್ಲೇ. ಆದರೆ ನೀರು ಹರಿತಾ ಬಂದು ನೀರು ಹರಿದಿಲ್ಲ ಅಷ್ಟೇ. ಇನ್ನೂ ಸ್ವಲ್ಪ ಮಳೆ ಆಗಬೇಕಿಲ್ಲಿ. ಓಕೆ.